ಅಧ್ಯಕ್ಷರೇ ಮಾನ್ಯ ಸಚಿವರು ಮನವಿ ಅವರ ಅನುಮತಿ ಮೇರೆಗೆ ಈಗ ಪದೇ ಪದೇ ತಪ್ಪು ಸಂದೇಶ ಹೋಗೋದು ಬೇಡ. ಮಾನ್ಯ ಸಚಿವರು ಅನುಮತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ ವೈಜ್ಞಾನಿಕ ಸಂಸ್ಥೆ, ಯಾಕಂದ್ರೆ ವೈಜ್ಞಾನಿಕ ಸಂಸ್ಥೆ ಅಂತ ಹೇಳ್ಕೊಳ್ಳೋರು ಬೇರೆ, ಅವಕ್ಕೆ ಸೂಡೋ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ, ಅದಲ್ಲ. ನಿಜವಾದ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಇದರಲ್ಲಿ ಏನು ಬದಲಾವಣೆ ತಗೊಳ್ಬೇಕು ಅಂತ ಅವರು ಶಿಫಾರಸು ಮಾಡಿದ್ರೆ ಅದೆಲ್ಲದಕ್ಕೂ ಸರ್ಕಾರ ಪರಿಗಣನೆ ಮಾಡುತ್ತೆ. ಅದನ್ನ ಬಿಟ್ಟು ಅಧ್ಯಕ್ಷರೇ ಸುಮ್ಮನೆ ಈ ರೀತಿಯಾಗಿ ಅನಗತ್ಯವಾಗಿ ಏನು ಆಧಾರ ಇಲ್ಲದೆ ಮಾತಾಡುವಂತದ್ರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. 2006ರಲ್ಲಿ ಕೋಲಾರಕ್ಕೆ ಭದ್ರಾ ನದಿಯಿಂದ ನೀರು ಕೊಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಕೋಲಾರಕ್ಕೆ ಭದ್ರಾ ನದಿಯಿಂದ ಕೊಡ್ತೀವಿ ಅಂತ ಯಾವ ನೀರು ಬರಲಿಲ್ಲ. ಎಲ್ಲ ಅಧಿಕಾರಿಗಳಿದ್ದಾಗ ಏನೂ ಮಾಡೋಕ್ಕಾಗಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ. ಈಗ ನಾವು ಒಂದು ತುಂಬಾ ಹದಗೆಟ್ಟಿದ್ದಂಥ ಪರಿಸ್ಥಿತಿಗೆ ಪರಿಹಾರ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಇನ್ನೂ ಏನಾದರೂ ನಾವು ಸುಧಾರಣೆ ಮಾಡ್ಕೋಬೇಕಾದ್ರೆ ಅದಕ್ಕೂ ತಯಾರಿದ್ದೇವೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತೇಳಿ ಯಾವುದಾದ್ರೂ ವೈಜ್ಞಾನಿಕ ಸಂಸ್ಥೆ ತೋರಿಸ್ಕೊಟ್ರೆ ನಮಗೆ ಅದಕ್ಕೆ ನಾವು ತಿದ್ಕೊಳ್ತೇವೆ, ಅದಕ್ಕೆ ಏನು ಬೇಕೋ ಮಾಡ್ಕೊಳ್ತೇವೆ. ಅದನ್ನ ಬಿಟ್ಟು ಸುಮ್ಮನೆ ಇದು ರಾಜಕೀಯ ಕಾರಣಗಳಿಗೆ, ಯಾಕಂದ್ರೆ ಅವರು ಪಕ್ಷದ ಹೆಸರು ಹೇಳಿ ಮಾತಾಡ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗೆ ವಿರೋಧ ಮಾಡೋದ್ರಿಂದ ಏನು ಯಾವ ಜನಕ್ಕೂ ಕೂಡ ಲಾಭ ಇಲ್ಲ, ಯಾವ ಜನಕ್ಕೂ ಕೂಡ ಲಾಭ ಆಗೋದಿಲ್ಲ. ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಇಬ್ಬರೂ ಕೂಡ ಸ್ಪಾಟ್ಗೆ ಬಂದು ಹೊಗಳಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಕಮಿಟಿ ಸ್ಪಾಟ್ಗೆ ಬಂದು ಕೆರೆ ನೋಡಿ ಹೊಗಳಿ ಹೋಗಿದ್ದಾರೆ. ಇದನ್ನ ದೇಶದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರದ ನೀರಾವರಿ ಸಚಿವರು ಇವರಿಗೆ ನಿಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ಯೋಜನೆ ಮಾಡಿದ್ದೀರಾ, ಇದನ್ನ ಇಡೀ ದೇಶದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಶಿಫಾರಸು ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ನವರು ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಿ ಅಂತೇಳಿ ನಮಗೆ ಅನುದಾನವನ್ನು ಕೂಡ, ಅಂದ್ರೆ ಸಾಲವನ್ನು ಕೊಟ್ಟಿದ್ದಾರೆ ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ. ಹೋದ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿದ್ರು. ಅವರು ಬೊಮ್ಮಾಯಿಯವರಿಗೆ ಒಪ್ಪಿಸಿ ಮುಖ್ಯಮಂತ್ರಿಗಳಾಗಿದ್ದಾಗ ವೃಷಭಾವತಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿಸಿದ್ದು ಕೂಡ ಇದೆ. ಈ ರೀತಿಯಾಗಿರುವಂತಹದ್ದು ಸುಮ್ಮನೆ ಅದನ್ನ ನೆಲಮಂಗಲ ತುಮಕೂರಿಗೆ ತಗೊಂಡು, ತುಮಕೂರು ಇರಲಿಲ್ಲ. ಮಾಧುಸ್ವಾಮಿ ಅವರು ಬಹಳ ಆಸಕ್ತಿ ತಗೊಂಡು ತುಮಕೂರಿನ ಈ ಬೆಂಗಳೂರು ಬಾಜು ಭಾಗಕ್ಕೆ ಕೊಡಿಸುವಂತ ಕೆಲಸವನ್ನ ಅವರು ಮಾಡಿದ್ರು. ಆ ರೀತಿಯಾಗಿ ಇದೆ. ಆದ್ರೆ ಯಾವ ರೈತರಿಗೂ ತೊಂದರೆ ಆಗ್ಲಿಕ್ಕೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ಕೂಡೋದಿಲ್ಲ. ವೈಜ್ಞಾನಿಕ ವರದಿ ಆಧಾರದ ಮೇಲೆ ಏನೇ ಸುಧಾರಣೆ ಕ್ರಮ ತಗೊಳ್ಬೇಕಾದ್ರೂ ನಾವು ಅದಕ್ಕೆ ತಯಾರಿದ್ದೇವೆ. ಆದ್ರೆ ಸುಮ್ಮನೆ ಅಪಪ್ರಚಾರ ಮಾಡಿ ಆಗಿರುವ ಅನುಕೂಲಕ್ಕೆ ಮಸಿ ಬಳಿಯುವಂತಹದ್ದು, ಕಲ್ಲು ಹಾಕುವಂತಹದ್ದು, ಇದರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. ನಾವು ಯಾವುದೋ ನಮ್ಮ ಗೌರ್ಮೆಂಟ್ ಸ್ಪಾನ್ಸರ್ಡ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ಪ್ರಪಂಚದ 100 ಅತಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ್ದು ಇರೋದು ಒಂದೇ ಒಂದು ಎಂಟ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಡೀ ಭಾರತದ್ದು ಒಂದೇ ಎಂಟ್ರಿ. ಟಾಪ್ 100 ಯೂನಿವರ್ಸಿಟೀಸ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಇರೋದು. ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ಪ್ರತಿ 3 ತಿಂಗಳು ಹೋಗಿ ನೀರ್ ಸ್ಯಾಂಪಲ್ ತೆಗಿತಾರೆ, ಬೆಳೆ ಪರೀಕ್ಷೆ ಮಾಡ್ತಾರೆ, ನೀರಿನ ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ. 5 ವರ್ಷ, 1 ವರ್ಷ ಅಲ್ಲ, 1 ತಿಂಗಳಲ್ಲ, 5 ವರ್ಷ ಕೊಟ್ಟಿದ್ವಿ, ಮತ್ತೆ 5 ವರ್ಷಕ್ಕೆ ಅವರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಾ ಸೈಂಟಿಫಿಕ್ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡ್ತಾ ಇರೋವಾಗ ಯಾವುದೋ ಬೆಳೆಗೆ ಹುಳ ರೋಗ ಬಂತು ಅಂತಂದ್ರೆ ಆ ಹುಳ ರೋಗಕ್ಕೆ ಇದು ಕಾರಣ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಸೂಡೋ ಸೈನ್ಸ್ ಇಂದ ಯಾವ ಜನರ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಏನೇ ಆಗಲಿ, ವಿ ಆರ್ ಓಪನ್. ಯಾರು ಬೇಕಾದರೂ ಸೈಂಟಿಫಿಕ್ ಆರ್ಗನೈಸೇಷನ್ ಬಂದು ಸ್ಟಡಿ ಮಾಡಲಿ. ಅವರ ರೆಕಮೆಂಡೇಶನ್ ಮೇಲೆ ನಾವು ಒಂದು ತೆರೆದ ಮನಸ್ಸಿನಿಂದ ಸುಧಾರಣೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ. ಅಧ್ಯಕ್ಷರೇ, ಸಭಾಧ್ಯಕ್ಷ ಆಯ್ತು, ಸಭಾಧ್ಯಕ್ಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕು ಸಭಾಧ್ಯಕ್ಷ. ನಾನು ಸಭಾಧ್ಯಕ್ಷ
ಮೋಸ ಮಾಡ್ತಾ ಅಂತ ಹೇಳಿದಾರೆ ಅದನ್ನು ಸಭಾಧ್ಯಕ್ಷ ತಿಳ್ಕೊಳ್ಳಿ ಅವ್ರಿಗೆ 5 ವರ್ಷದ್ದು ಕೊಡ್ತೀವಿ. ಸಭಾಧ್ಯಕ್ಷ ಸುಮ್ಮನೆ ಮಾಹಿತಿ ನಮ್ಮ ಜಿಲ್ಲೆಯ ನಮ್ಮ ಕೃಷ್ಣ ಬೈರೇಗೌಡ ಸಣ್ಣ ಒಂದು ಮಾತಂದ್ರು, ಇದು ಸುಮ್ನೆ ರಾಜಕೀಯ ಮಾಡ್ತಾರೆ ಅಂತ ಒಂದು ಮಾತಂದ್ರು. ಬಹುಶಃ ಜಿಲ್ಲೆ ಪರವಾಗಿ ನಿಮಗೆ ಸಭಾಧ್ಯಕ್ಷ ನಾನು ಕೇಳಿದ್ದೆ ನಿಮಗೆ 3ನೇ ಹಂತದ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳಿದ್ದು. ಹೇಳಿದಾರಲ್ಲ ಅಲ್ಲ ಅದ್ರ ಬರಲಿ ನೀವು ಸುಮ್ನೆ ರಾಜಕಾರಣ ಮಾಡ್ತೀರಾ ಅಂತಂದ್ರೆ ಅಧ್ಯಕ್ಷರೇ ಮತ್ತೆ ಹೇಳ್ತೀರಿ. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ ಸಾರಿ ಟು ಇಂಟರ್ಫಿಯರ್ ಸರ್. ನಾವೇನು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, ಸೆಂಟ್ರಲ್ ಗವರ್ಮೆಂಟ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಷ್ಟು ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಿದ್ದೇವೆ. ಇಷ್ಟು ಸ್ಟ್ಯಾಂಡರ್ಡ್ ಅನ್ನ ಓಪನ್ ವಾಟರ್ ಸೋರ್ಸ್ ಗೆ ಏನು ಕ್ವಾಲಿಟಿ ಇರಬೇಕು ಅದನ್ನ ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ದೇವೆ. ನೋ ಕಾಂಪ್ರಮೈಸ್. ಆ ಪ್ರೋಟೋಕಾಲ್ಸ್ ಅನ್ನ ಓದಿನೇ ಮಾಡ್ತಾ ಇದ್ದೇವೆ. ಏನು ತಿಳ್ಕೊಂಡ್ರೆ ಮಾತಾಡೋದು ಬಹಳ ಸಲೀಸು. ಅವರು ಯಾವ್ದಾದ್ರು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ CPCB, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, NGT, ಮಿನಿಸ್ಟ್ರಿ ಆಫ್ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, UN ಪ್ರೋಟೋಕಾಲ್ಸ್, ಇಷ್ಟನ್ನು ಅಧ್ಯಯನ ಮಾಡಿ ಏನಾದ್ರೂ ನಮ್ ಕಡೆ ಕೊರತೆ ಇದೆ ಅಂದ್ರೆ ಪಾಯಿಂಟ್ ಔಟ್ ಮಾಡ್ಲಿ. ವಿ ವಿಲ್ ಕರೆಕ್ಟ್ ಅವರ್ ಸೆಲ್ಸ್, ವಿ ಆರ್ ರೆಡಿ. ಅದನ್ನ ಬಿಟ್ಟು ಸುಮ್ಮನೆ ನಾನು ಹೇಳಿದ್ದೆ ಸರಿ ಅಂತ ವಾದ ಮಾಡೋದು ಅರ್ಥ ಅಲ್ಲ. ಬಿಕಾಸ್ ನಾವು ಎಲ್ಲ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ. ಯಾವುದು ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗತ್ತೆ. ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದಕ್ಕೆ ಸಂಬಂಧಪಟ್ಟಿದ್ದು ಸಂಸ್ಥೆ. ಅವ್ರು ಏನೇ ಇದ್ರ ಬಗ್ಗೆ ಶಿಫಾರಸು ಕೊಟ್ಟರು ಕೂಡ ಸರ್ಕಾರ ಅದನ್ನ ಸ್ವೀಕಾರ ಮಾಡುತ್ತೆ. ಈಗ ಅವರು ಮೀಟಿಂಗ್ ಕರೀತಾ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲ ಸದಸ್ಯರು ಮೀಟಿಂಗ್ ಚರ್ಚೆ ಮಾಡಿ. ಅಲ್ಲ ನಾವು ಜನಪ್ರತಿನಿಧಿ ಕೇಳಬೇಕು. ಈ ನೀರನ್ನ ಸುಮಾರು ಅವರ ತಂದೆಯವರು ಬೈರೇಗೌಡರಿದ್ದಂಥ ಕಾಲದಿಂದ ಹೋರಾಟ ಮಾಡಿ ನಮಗೆ 1200 ಅಡಿ ಹೋಗಿದ್ದರಿಂದ ಈ ನೀರನ್ನ ಇಸ್ರೇಲ್ ಸಂಸ್ಥೆಯಲ್ಲಿ ತಜ್ಞರನ್ನು ಕರೆಸಿ ನೋಡಿ ಮಾಡಿದ್ದು. ಇದರಲ್ಲಿ ತರ್ಸರಿ ಟ್ರೀಟ್ಮೆಂಟ್ ಕುಡಿಯೋ ನೀರಿಗೆ ಮಾಡಬೇಕಾಗ್ತದೆ. ಆದರೆ ನಾನು ಒಂದು ಮನವಿ ಮಾಡ್ತೇನೆ, ಹೆಚ್ಚಿಗೆ ಮಾತಾಡೋಲ್ಲ, ಡೀಟೇಲ್ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. 2-3 ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಶಾಸಕರನ್ನು ಕರೆಸಿ ಮಾನ್ಯ ಮಂತ್ರಿಗಳಾದಂಥ ಬಸವರಾಜ್ ಅವರು ಸೈಂಟಿಸ್ಟನ್ನು ಕರೆಸಿ, ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ ತೀರ್ಮಾನ ಮಾಡಬೇಕಾದ್ರೆ ಹೇಳಿದಾಗ ವರ್ಲ್ಡ್ ಆರ್ಗನೈಸೇಷನ್ ತಗೊಂಡಿದ್ದೀವಿ, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ತಗೊಂಡಿದ್ದೀವಿ, ಸ್ಟೇಟ್ದು ತಗೊಂಡಿದ್ದೀವಿ. ಈ 3 ಜನನ ಕರೆಸಿ ಒಂದು ಮೀಟಿಂಗ್ ಅನ್ನು ಮಾಡಿ ಅವರಿಗೆ ತಿಳಿ ಮಾಡಬೇಕಾಗುತ್ತೆ. ವೈಜ್ಞಾನಿಕವಾಗಿ 2ನೇ ಟ್ರೀಟ್ಮೆಂಟ್ ಮಾಡಿ ಕೆರೆಗಳಿಗೆ ಬಿಡೋಕ್ಕಷ್ಟೇ, ಕುಡಿಯೋ ನೀರಿಗಲ್ಲ. ಕುಡಿಯೋ ನೀರು ಮಾಡಬೇಕಾದ್ರೆ ತರ್ಸರಿ ಟ್ರೀಟ್ಮೆಂಟ್ ಮಾಡಲೇಬೇಕು. ಇಸ್ರೇಲಲ್ಲಿ ತರ್ಸರಿ ಟ್ರೀಟ್ಮೆಂಟ್ ಮಾಡಿ ಕುಡಿಯೋಕ್ಕೂ ಕೊಡ್ತಾರೆ. ಇಲ್ಲಿ ನಾವು ಸೀಮಿತವಾಗಿ ಏನು ಮಾಡಿದ್ದೀವಿ, ಇರಿಗೇಷನ್ಗೆ ಗ್ರೌಂಡ್ ವಾಟರ್ ರೈಸ್ ಮಾಡಕ್ಕೆ ಮಾಡಿದ್ದೀವಿ, ಎತ್ತಿನಹೊಳೆ ಮಾಡಿದ್ದೀವಿ. ಎತ್ತಿನಹೊಳೆ ಕುಡಿಯೋ ನೀರಿಗೆ 3 ಜಿಲ್ಲೆನಲ್ಲ, ಅಲ್ಲಿ ಎಲ್ಲಿ ನಾವು ಸಕಲೇಶ್ಪುರದಿಂದ ಬರುವ ಎಲ್ಲ ಹಾದಿಯಲ್ಲಿ ಬರುವ ಎಲ್ಲ ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಕೊಡೋ ಕಾರ್ಯಕ್ರಮ ಮಾಡಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಘೋಷಣೆ ಮಾಡಿದ್ದಾರೆ 2027ರಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಾಧಾನವಾಗಿ ಮಂಜುನಾಥ್ ಅವರು ಪ್ರಶ್ನೆ ಕೇಳಿದ್ದು, ಸಂಶಯ ಏನಿದೆ, ತರ್ಸರಿ ಟ್ರೀಟ್ಮೆಂಟ್ ಯಾಕೆ ಬೇಕು ಕುಡಿಯೋ ನೀರಿಗೆ? ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿದ್ರೆ ಕೆರೆಗಳಿಗೆ ಬಿಡ್ತೀವಿ, ವಾಟರ್ ರೀಚಾರ್ಜ್ ಆಗ್ತದೆ. ಇವತ್ತು 200 ಅಡಿ 300 ಅಡಿಗೆ ನೀರು ಬಂದಿದೆ. ಇದೆಲ್ಲ ನಾವು ಮಾಡಿದ್ದು, ಇದನ್ನು ಅರ್ಥ ಮಾಡ್ಕೋಬೇಕು. ಅವತ್ತು ನಾನು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾಗ 3 ಮೀಟಿಂಗ್ ಮಾಡಿದೆ. ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ. ಎಲ್ಲ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜನತಾದಳ MLA ಕರೆಸಿ ನಿಮ್ಮನ್ನೆಲ್ಲ ಒಪ್ಪಿಸಿ ತೀರ್ಮಾನ ಮಾಡಿದ್ರು. ನಾನೇ ಅದರ ಜವಾಬ್ದಾರಿ ತಗೊಂಡಿದ್ದೆ. ಎಲ್ಲ ಶಾಸಕರು ಇದ್ದರು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಒಂದು ಕಮಿಟಿಯನ್ನು ಇವ್ರನ್ನ ಎಲ್ಲ ಶಾಸಕರನ್ನು ಕರೆಸಿ ಮಾನ್ಯ ಮಂತ್ರಿಗಳು ಒಂದು ಮೀಟಿಂಗ್ ಅನ್ನು ಮಾಡಲಿ. ನಾವು ಅದರಲ್ಲಿ ನಾನು ಕೃಷ್ಣ ಬೈರೇಗೌಡರು ಕೂಡ ಭೇಟಿ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರನ್ನ ಕರೆಸಿರಿ, ಅವರ ಅನುಮಾನವನ್ನು ಪರಿಹಾರ ಮಾಡೋಣ, ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾಡೋಣ. ನಮಸ್ಕಾರ. ಸುರೇಶ್ ಕುಮಾರ್ ಎಸ್. ಅಧ್ಯಕ್ಷರೇ ಒಂದು ಮನವಿ. ಅಣ್ಣ ಸುರೇಶ್ ಒಂದು ನಿಮಿಷ
ಅವರು ನಮ್ಮ ಸಚಿವರು ಹೇಳಿದ್ರು ತಪ್ಪು ಮಾಹಿತಿ ನೀಡ್ತಾವ್ರೆ ಅಂತ ಹೇಳಿದ್ರು. ಏನು ನಾನು ತಪ್ಪು ಮಾಹಿತಿ ನೀಡ್ತೀನಿ ಅಂತ ಸಚಿವರು ಅಂತ ಹೇಳಿದ್ರು. ಅಲ್ಲ ಒಂದು ನಿಮಿಷ ಇಂಥ ಗಂಭೀರವಾದ ಸಮಸ್ಯೆನ ತಪ್ಪು ಮಾಹಿತಿ ಮಾಡ್ಲಿಕ್ಕೆ ನಾನು ಜನಪ್ರತಿನಿಧಿ ಅಲ್ವಾ? ದಯವಿಟ್ಟು ಕಡ್ತಿ ತೆಗಿಬೇಕು ಅದನ್ನ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಸಿ 2025 ಪುಟ್ಟಣ್ಣ ಕಾಂಗ್ರೆಸ್ ಎಂಎಲ್ಸಿ, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಎಂಎಲ್ಸಿ, ಬಿಜಿ ಪಾಟೀಲ್ ಬಿಜೆಪಿ ಎಂಎಲ್ಸಿ, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ ಎಂಎಲ್ಸಿ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಎಂಎಲ್ಸಿ, ಮಧುಜಿ ಮಾದೇಗೌಡ ಕಾಂಗ್ರೆಸ್ ಎಂಎಲ್ಸಿ, ಶರವಣ ಜೆಡಿಎಸ್ ಎಂಎಲ್ಸಿ, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ ಎಂಎಲ್ಸಿ, ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಎಂಎಲ್ಸಿ, ಸಲೀಂ ಅಹಮದ್ ಕಾಂಗ್ರೆಸ್ ಎಂಎಲ್ಸಿ, ಡಿಎಸ್ ಅರುಣ್ ಬಿಜೆಪಿ ಎಂಎಲ್ಸಿ, ಎಸ್ ರವಿ ಕಾಂಗ್ರೆಸ್ ಎಂಎಲ್ಸಿ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಸಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.